ನಮಸ್ಕಾರ. ಇವತ್ತು ನಾವು ಮಾತಾಡೋಕ್ ಹೊರಟಿರೋದು ಭಾರತೀಯ ಕಾನೂನಿನ ತುಂಬಾನೇ ಕಾಂಪ್ಲೆಕ್ಸ್ ಮತ್ತೆ ಸೆನ್ಸಿಟಿವ್ ಆಗಿರೋ ಒಂದು ವಿಷಯದ ಬಗ್ಗೆ. ಇತ್ತೀಚೆಗೆ ಬಂದಿರೋ ಒಂದು ಮಹತ್ವದ ಕಾಲ್ಪನಿಕ ಕೋರ್ಟ್ ತೀರ್ಪಿನ ಆಧಾರದ ಮೇಲೆ ಘನತೆಯಿಂದ ಸಾಯೋ ಹಕ್ಕು ಅಂದ್ರೆ ಏನು ಮತ್ತು ನಮ್ಮ ಸಂವಿಧಾನದ ಆರ್ಟಿಕಲ್ 21 ಹೇಗೆಲ್ಲ ಬದಲಾಗ್ತಾ ಬಂದಿದೆ ಅನ್ನೋದನ್ನ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಈ ವಿಷಯ ಎಷ್ಟು ಗಂಭೀರ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಂದ್ರೆ ಸುಪ್ರೀಂ ಕೋರ್ಟ್ನ ಈ ಒಂದು ಮಾತೇ ಸಾಕು. ಒಂದು ಕಾಲ್ಪನಿಕ ತೀರ್ಪಿನಲ್ಲಿ ಕೋರ್ಟ್ ಹೀಗ್ ಹೇಳುತ್ತೆ, ಈ ಪ್ರಕರಣ ಪ್ರೀತಿ, ನಷ್ಟ, ವೈದ್ಯಕೀಯ ಮತ್ತು ಕರುಣೆಯ ಸಂಗಮದಲ್ಲಿ ನಿಂತಿದೆ. ಅಂದ್ರೆ ಇದು ಕೇವಲ ಕಾನೂನಿನ ಪ್ರಶ್ನೆ ಅಷ್ಟೇ ಅಲ್ಲ, ಇದರಲ್ಲಿ ಮಾನವೀಯತೆಯ ಮೂಲಭೂತ ಅಂಶಗಳು ಸೇರ್ಕೊಂಡಿವೆ ಅನ್ನೋದು ಸ್ಪಷ್ಟವಾಗುತ್ತೆ. ಈ ಇಡೀ ಲೀಗಲ್ ಡಿಸ್ಕಷನ್ನ ಹೃದಯ ಭಾಗದಲ್ಲೇ ಒಬ್ಬ ವ್ಯಕ್ತಿಯ ಕಥೆ ಇದೆ. ಹೌದು, ಹರೀಶ್ ರಾಣಾ ಅವರ ಕೇಸ್. ಈ ಒಂದು ಕೇಸ್ ಈ ಸಂಕೀರ್ಣ ಕಾನೂನಿಗೆ ಒಂದು ಮಾನವೀಯ ಮುಖವನ್ನ ಕೊಡುತ್ತೆ. ಹರೀಶ್ ರಾಣಾ ಅವರ ಕಥೆ ಶುರುವಾಗಿದ್ದೇ 2013ರಲ್ಲಿ. ತಲೆಗೆ ತುಂಬಾನೇ ಪೆಟ್ಟಾದ ಕಾರಣ ಅವರು ಪರ್ಸಿಸ್ಟೆಂಟ್ ವೆಜಿಟೇಟಿವ್ ಸ್ಟೇಟ್ಗೆ ಹೋಗ್ತಾರೆ. ಅಂದ್ರೆ ಮೆದುಳು ಕೆಲಸ ಮಾಡದೆ, ಯಾವುದೇ ಪ್ರಜ್ಞೆ ಇಲ್ಲದೆ ಬರೀ ದೇಹ ಮಾತ್ರ ಜೀವಂತ ಇರೋ ಸ್ಥಿತಿ. ಸುಮಾರು 1 ದಶಕದ ನಂತರ 2024ರಲ್ಲಿ ಅವರ ಫ್ಯಾಮಿಲಿ ಲೈಫ್ ಸಪೋರ್ಟ್ ಸಿಸ್ಟಮ್ ತೆಗೆಯೋಕೆ ಅನುಮತಿ ಕೊಡಿ ಅಂತ ದೆಹಲಿ ಹೈಕೋರ್ಟ್ಗೆ ಹೋಗ್ತಾರೆ. ಆದ್ರೆ ಹೈಕೋರ್ಟ್ ಆ ಮನವಿಯನ್ನ ತಿರಸ್ಕರಿಸುತ್ತೆ. ಕಾರಣ, ಕಾನೂನಿನ ಪ್ರಕಾರ ಹರೀಶ್ ಅವರು ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಿಲ್ಲ ಅನ್ನೋದು. ಚೇತರಿಗೆ ಸಾಧ್ಯನೇ ಇಲ್ಲದಿದ್ರೂ ಈ ಒಂದು ಲೀಗಲ್ ಪಾಯಿಂಟ್ ಕಾರಣಕ್ಕೆ ಅವರ ಕುಟುಂಬ ಸುಪ್ರೀಂ ಕೋರ್ಟ್ ಮೆಟ್ಟಿಲಿಡಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ಈ ಕೇಸನ್ನ ತುಂಬಾನೇ ಸೀರಿಯಸ್ ಆಗಿ ತಗೊಳ್ತು. ಹರೀಶ್ ರಾಣಾ ಅವರ ಕಂಡೀಷನ್ ಬಗ್ಗೆ ನಿಖರವಾದ ಮಾಹಿತಿ ಬೇಕು ಅಂತ ಒಂದಲ್ಲ 2 ಸಪರೇಟ್ ಮೆಡಿಕಲ್ ಬೋರ್ಡ್ಗಳನ್ನ ರಚನೆ ಮಾಡ್ತು. ಆ 2 ಮೆಡಿಕಲ್ ಬೋರ್ಡ್ಗಳ ತೀರ್ಮಾನ ಒಂದೇ ಆಗಿತ್ತು. ಹರೀಶ್ ಅವರ ಸ್ಥಿತಿ ಇನ್ನೂ ಸುಧಾರಿಸೋಕೆ ಸಾಧ್ಯವೇ ಇಲ್ಲ, ಚೇತರಿಕೆಯ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅನ್ನೋಷ್ಟು ಕಡಿಮೆ. ಈ ಸ್ಪಷ್ಟವಾದ ಮೆಡಿಕಲ್ ಒಪಿನಿಯನ್ ಸುಪ್ರೀಂ ಕೋರ್ಟ್ನ ಐತಿಹಾಸಿಕ ತೀರ್ಪಿಗೆ ಒಂದು ಗಟ್ಟಿಯಾದ ವೈಜ್ಞಾನಿಕ ಬೇಸ್ ಒದಗಿಸ್ತು. ಸರಿ, ಈಗ ವಿಷಯದ ಅಸಲಿ ಕಾನೂನು ಭಾಗಕ್ಕೆ ಬರೋಣ. ಭಾರತದಲ್ಲಿ ಎಂಡ್ ಆಫ್ ಲೈಫ್ ಕೇರ್ ಬಗ್ಗೆ ಕಾನೂನು ಒಂದು ತುಂಬಾನೇ ಇಂಪಾರ್ಟೆಂಟ್ ವ್ಯತ್ಯಾಸವನ್ನ ಮಾಡತ್ತೆ. ಅದು ಒಂದು ಆಕ್ಟ್ ಅಂದ್ರೆ ಕ್ರಿಯೆ ಮತ್ತೆ ಒಮಿಷನ್ ಅಂದ್ರೆ ಲೋಪದ ನಡುವೆ. ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧರಿಸೋದೇ ಈ ವ್ಯತ್ಯಾಸ. ನೋಡಿ, ಈ ವ್ಯತ್ಯಾಸ ಭಾರತೀಯ ಕಾನೂನಿನಲ್ಲಿ ತುಂಬಾನೇ ಮುಖ್ಯ. ಆಕ್ಟಿವ್ ಯುಥನೇಷಿಯಾ ಅಂದ್ರೆ ಲೀಥಲ್ ಇಂಜೆಕ್ಷನ್ ಕೊಟ್ಟು ಉದ್ದೇಶಪೂರ್ವಕವಾಗಿ ಸಾವಿಗೆ ಕಾರಣವಾಗೋದು. ಇದು ನಮ್ಮ ಐಪಿಸಿ ಪ್ರಕಾರ ಕಲ್ಪಬಲ್ ಹೋಮಿಸೈಡ್ ಅಂದ್ರೆ ಅಪರಾಧಿ ನರಹತ್ಯೆ ಆಗತ್ತೆ. ಹಾಗಾಗಿ ಇದು ಸಂಪೂರ್ಣವಾಗಿ ಕಾನೂನು ಬಾಹಿರ. ಇನ್ನೊಂದ್ ಕಡೆ ಪ್ಯಾಸಿವ್ ಯುಥನೇಷಿಯಾ ಇದೆ, ಅಂದ್ರೆ ಲೈಫ್ ಸಪೋರ್ಟ್ನಂತಹ ಟ್ರೀಟ್ಮೆಂಟ್ನ ನಿಲ್ಸೋದು ಅಥವಾ ಹಿಂಪಳೆಯೋದು. ಇದರಿಂದ ರೋಗ ತನ್ನ ನ್ಯಾಚುರಲ್ ಕೋರ್ಸ್ನಲ್ಲಿ ಮುಂದುವರಿಯುತ್ತೆ. ಇದಕ್ಕೆ ನಮ್ಮಲ್ಲಿ ಕಟ್ಟುನಿಟ್ಟಾದ ಗೈಡ್ಲೈನ್ಸ್ ಅಡಿಯಲ್ಲಿ ಅನುಮತಿ ಇದೆ. ಸರಿಯೇ, ಈ ಕಾನೂನು ತತ್ವಗಳಿಗೆಲ್ಲ ಅಡಿಪಾಯ ಎಲ್ಲಿಂದ ಬಂತು? ಅದಕ್ಕೆ ಉತ್ತರ ಇರೋದು ನಮ್ಮ ಸಂವಿಧಾನದಲ್ಲಿ. ಅದ್ರಲ್ಲೂ ಆರ್ಟಿಕಲ್ 21ರ ವಿಸ್ತೃತ ವ್ಯಾಖ್ಯಾನದಲ್ಲಿ ಇದರ ಬೇರುಗಳಿವೆ. ನಮ್ಮ ಸಂವಿಧಾನದ ಆರ್ಟಿಕಲ್ 21 ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕನ್ನ ಅಂದ್ರೆ ರೈಟ್ ಟು ಲೈಫ್ ಅನ್ನ ಗ್ಯಾರಂಟಿ ಮಾಡುತ್ತೆ. ಇದು ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಪ್ರಮುಖವಾದದ್ದು. ಆದರೆ ವರ್ಷಗಳು ಕಳೆದಂತೆ ಸುಪ್ರೀಂ ಕೋರ್ಟ್ ಈ ಹಕ್ಕಿನ ವ್ಯಾಪ್ತಿಯನ್ನ ದೊಡ್ಡದ್ ಮಾಡ್ತಾ ಬಂತು. ಬದುಕೋದು ಅಂದ್ರೆ ಸುಮ್ನೆ ಉಸಿರಾಡೋದು ಮಾತ್ರ ಅಲ್ಲ, ಘನತೆಯಿಂದ ಬದುಕುವ ಹಕ್ಕು ಕೂಡ ಇದರಲ್ಲಿ ಸೇರಿದೆ ಅಂತ ಕೋರ್ಟ್ ಸ್ಪಷ್ಟಪಡಿಸ್ತು. ರೈಟ್ ಟು ಲೈಫ್ ಅಂದ್ರೆ ಅದು ರೈಟ್ ಟು ಲಿವ್ ವಿತ್ ಡಿಗ್ನಿಟಿ ಕೂಡ ಹೌದು. ಇದೇ ತತ್ವವನ್ನ ಮುಂದುವರೆಸಿ ಕೋರ್ಟ್ ಘನತೆಯಿಂದ ಸಾಯೋ ಹಕ್ಕನ್ನು ಕೂಡ ಗುರುತಿಸಿದೆ. ಹಾಗಿದ್ರೆ ಇದರ ಅರ್ಥ ಏನು? ಚೇತರಿಸ್ಕೊಳ್ಳೋಕೆ ಯಾವುದೇ ಚಾನ್ಸ್ ಇಲ್ಲ ಅನ್ನೋವಂಥ ಸಂದರ್ಭದಲ್ಲಿ ಒಬ್ಬ ಪೇಷಂಟ್ ನಿಷ್ಪ್ರಯೋಜಕ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನ ನಿರಾಕರಿಸಬಹುದು. ಇದರಿಂದ ಅನಗತ್ಯ ನೋವನ್ನ ತಪ್ಪಿಸಿ ಜೀವನಕ್ಕೆ ಒಂದು ಸ್ವಾಭಾವಿಕ ಅಂತ್ಯ ಕಾಣೋಕೆ ಅವಕಾಶ ಮಾಡಿಕೊಟ್ಟಾಗತ್ತೆ. ಈಗ ನಾವು ನೋಡ್ತಾ ಇರೋ ಈ ಕಾನೂನು ಒಂದೇ ರಾತ್ರಿಯಲ್ಲಿ ಬಂದಿದ್ದಲ್ಲ. ಇದರ ಹಿಂದೆ ದಶಕಗಳ ಒಂದು ನ್ಯಾಯಾಂಗದ ಪ್ರಯಾಣವೇ ಇದೆ. ಬನ್ನಿ, ಈ ಕಾನೂನು ವಿಕಾಸಗೊಂಡ ಪ್ರಮುಖ ಹಂತಗಳನ್ನೊಮ್ಮೆ ನೋಡೋಣ. 1996ರ ಗಿಯಾನ್ ಕೋರ್ ಕೇಸ್ನಲ್ಲಿ ಸಾಯೋ ಹಕ್ಕಿಗೆ ಮಾನ್ಯತೆ ಇಲ್ಲ ಅಂತ ಕೋರ್ಟ್ ಹೇಳಿತ್ತು. ಆದ್ರೆ 2011ರ ಅರುಣಾ ಶಾನ್ಬಾಗ್ ಕೇಸ್ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಇದೇ ಮೊದಲ ಬಾರಿಗೆ ಪ್ಯಾಸಿವ್ ಯೂಥನೇಷಿಯಾಗೆ ಅನುಮತಿ ಸಿಕ್ತು. 2018ರ ಕಾಮನ್ ಕಾಸ್ ಕೇಸ್ನಲ್ಲಿ ಘನತೆಯಿಂದ ಸಾಯುವ ಹಕ್ಕನ್ನ ಫಂಡಮೆಂಟಲ್ ರೈಟ್ ಅಂತ ಘೋಷಿಸಲಾಯಿತು ಮತ್ತು ಲಿವಿಂಗ್ ವಿಲ್ಸ್ಗೆ ಮಾನ್ಯತೆ ಸಿಕ್ತು. ಆದ್ರೆ ಇದರ ಪ್ರೊಸೀಜರ್ ತುಂಬಾನೇ ಕಾಂಪ್ಲೆಕ್ಸ್ ಇತ್ತು. ಅದಕ್ಕೆ 2023ರಲ್ಲಿ ಕೋರ್ಟ್ ಆ ಗೈಡ್ಲೈನ್ಸ್ ಅನ್ನ ತುಂಬಾನೇ ಸರಳಗೊಳಿಸಿತ್ತು.
ಇದರಿಂದ ಹರೀಶ್ ರಾಣಾ ಅವರಂಥ ಕೇಸ್ಗಳಲ್ಲಿ ಇದನ್ನ ಅಪ್ಲೈ ಮಾಡೋದು ಸುಲಭವಾಯಿತು. 2018ರ ಈ ಕಾಮನ್ ಕಾಸ್ ಕೇಸ್ ಇದೆಯಲ್ಲ, ಇದು ತುಂಬಾನೇ ಮಹತ್ವದ್ದು. ಯಾಕಂದ್ರೆ ಇದು ಒಂದು ಸಂವಿಧಾನ ಪೀಠದ ತೀರ್ಪು. ಘನತೆಯಿಂದ ಸಾಯುವ ಹಕ್ಕು ಆರ್ಟಿಕಲ್ 21ರ ಒಂದು ಭಾಗ ಅಂತ ಇದು ದೃಢಪಡಿಸಿತು. ಲೈಫ್ ಸಪೋರ್ಟ್ ತೆಗೆಯೋದು ಅಂದ್ರೆ ಅದು ಸಾವಿನ ನ್ಯಾಚುರಲ್ ಪ್ರೋಸೆಸ್ಗೆ ಅವಕಾಶ ಕೊಟ್ಟ ಹಾಗೆ ಅಂತ ಸ್ಪಷ್ಟಪಡಿಸಿತು. ಮತ್ತು ಲಿವಿಂಗ್ ವಿಲ್ಸ್ಗೆ ಮೊದಲ ಬಾರಿಗೆ ಕಾನೂನಿನ ಮಾನ್ಯತೆ ಕೊಟ್ಟಿದ್ದು ಇದೇ ಕೇಸ್ನಲ್ಲಿ. ಆದರೆ ಸಮಸ್ಯೆ ಏನಂದ್ರೆ ಇದರ ಅನುಷ್ಠಾನಕ್ಕೆ ಇಟ್ಟಿದ್ದ ರೂಲ್ಸ್ ತುಂಬಾನೇ ಕಾಂಪ್ಲಿಕೇಟೆಡ್ ಆಗಿತ್ತು. ಸೊ ಈ ಎಲ್ಲ ಹಿಸ್ಟಾರಿಕಲ್ ಬೆಳವಣಿಗೆಗಳನ್ನ ಮನಸ್ಸಲ್ಲಿಟ್ಕೊಂಡು ಮತ್ತೆ ನಾವು ಇವತ್ತಿನ ಪರಿಸ್ಥಿತಿಗೆ ಅಂದ್ರೆ ಹರೀಶ್ ರಾಣಾ ಕೇಸ್ಗೆ ವಾಪಸ್ ಬರೋಣ. ಈ ಕಾಲ್ಪನಿಕ ಹರೀಶ್ ರಾಣಾ ತೀರ್ಪಿನ ಅಸಲಿ ಮಹತ್ವ ಇರೋದೇ ಇಲ್ಲಿ. ಇದೇ ಮೊದಲ ಬಾರಿಗೆ 2023ರಲ್ಲಿ ಸರಳಗೊಳಿಸಿದ ಆ ಹೊಸ ರೂಲ್ಸ್ ಅನ್ನು ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಿದ್ದು. ದಶಕಗಳಿಂದ ವಿಕಸನೆಗೊಂಡ ಕಾನೂನು ಈಗ ರಿಯಲ್ ಲೈಫ್ನಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಈ ಕೇಸ್ ತೋರ್ಸಿಕೊಡ್ತು. ಇಲ್ಲಿ ಕೋರ್ಟ್ನ ಫೋಕಸ್ ಜೀವ ತೆಗೆಯುವುದರ ಮೇಲೆ ಇರ್ಲಿಲ್ಲ, ಅದನ್ನರ್ಥ ಮಾಡ್ಕೋಬೇಕು. ಬದಲಿಗೆ ಯಾವುದೇ ಚೇತರಿಕೆಯ ಭರವಸೆ ಇಲ್ಲದಿದ್ದಾಗ ಸಾಯುವ ಪ್ರಕ್ರಿಯೆಯನ್ನ ಆರ್ಟಿಫಿಷಿಯಲ್ ಆಗಿ ಎಳೆದುಕೊಂಡು ಹೋಗೋದನ್ನ ತಡೆಯೋದಾಗಿತ್ತು. ಇಲ್ಲಿ ಕೇವಲ ಬದುಕೋದಕ್ಕಿಂತ ಘನತೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಲಾಯಿತು. ಆದ್ರೆ ಇಲ್ಲೊಂದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅದನ್ನ ನಾವೆಲ್ಲ ಗಮನಿಸಬೇಕು. ಈ ಚರ್ಚೆಯ ಕಾಲ್ಪನಿಕ ದಿನಾಂಕ ಮಾರ್ಚ್ 2026ರ ತನಕ ಭಾರತದ ಸಂಸತ್ತು ಎಂಡ್ ಆಫ್ ಲೈಫ್ ಕೇರ್ ಬಗ್ಗೆ ಒಂದು ಸ್ಪೆಸಿಫಿಕ್ ಕಾನೂನನ್ನ ಜಾರಿಗೆ ತಂದಿಲ್ಲ. ಇದರ ಅರ್ಥ ಏನು? ಈ ಇಡೀ ಫ್ರೇಮ್ವರ್ಕ್ ನ್ಯಾಯಾಲಯದ ತೀರ್ಪುಗಳು ಮತ್ತು ಗೈಡ್ಲೈನ್ಸ್ ಮೇಲೇನೆ ನಿಂತಿದೆ. ಒಂದು ಕಾನೂನು ಇಲ್ಲದ ಕಾರಣ ಪ್ರತಿಯೊಂದು ಕೇಸ್ ಕೂಡ ಕೋರ್ಟ್ನ ಇಂಟರ್ಪ್ರಿಟೇಷನ್ ಮೇಲೇನೆ ಡಿಪೆಂಡ್ ಆಗ್ಬೇಕಾಗುತ್ತೆ. ಹಾಗಿದ್ರೆ ಇದೆಲ್ಲ ಚರ್ಚೆ ನಮ್ಮನ್ನ ತಂದು ನಿಲ್ಲಿಸೋದು ಒಂದೇ ಒಂದು ಮೂಲಭೂತ ಪ್ರಶ್ನೆ ಹತ್ರ. ಜೀವನದ ಕೊನೆ ಹತ್ತಿರ ಬಂದಾಗ ಫೈನಲ್ ಡಿಸಿಷನ್ ತಗೊಳ್ಳೋ ಅಧಿಕಾರ ಯಾರಿಗಿರ್ಬೇಕು? ನ್ಯಾಯಾಂಗಕ್ಕ, ಶಾಸಕಾಂಗಕ್ಕ ಅಥವಾ ಆ ವ್ಯಕ್ತಿಗೇನಾ? ಈ ಪ್ರಶ್ನೆ ಬಗ್ಗೆ ಯೋಚನೆ ಮಾಡ್ತಾ ಇವತ್ತಿನ ಈ ಚರ್ಚೆನ ಮುಗಿಸೋಣ.